ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ನೀನ್ ನನ್ನಿಂದ ದೂರ ಹೋಗಿ ಸೆಟಲ್ ಆಗಿದ್ದಲ್ಲ, ಆಗ ನಾನೆಷ್ಟು ಕೊರಗಿದ್ದೀನಿ ಅಂತ ಗೊತ್ತಾ? ಆ ಕೊರಗು ಬರೀ ನಿನ್ನ ನೆನಪಿಸ್ಕೊಂಡು ಅನ್ಕೊಂಡ ಅಲ್ಲ, ನೀನೇನಾದ್ರೂ ತಾಯಿಯಾಗಿ ನನ್ನ ಮಗು ಅಪ್ಪ ಇಲ್ಲದೆ ಬೆಳೆದ್ರೆ ಅನ್ನೋ ಹೆದರಿಕೆಯಿಂದಾನು. ನಿನ್ನ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಪ್ರೀತಿ ನನಗೆ ನನ್ನ ಮಗು ಮೇಲಿದೆ ಎಂದವನು ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು, ಇದು ನಮ್ಮ ಪ್ರೀತಿಯ ಸಂಕೇತ ಕಣೆ, ಅದನ್ನು ಕೊಲ್ಲೋಕೆ ನೋಡಿದ್ರು ಅಂದರೆ ನಮ್ಮ ಪ್ರೀತಿನ ನಾಶ ಮಾಡೋಕೆ ನೋಡಿದ್ರು ಅಂತ. ನಾನು ನಿನ್ನ ಜೊತೆ ಮುಂಚಿನ ಹಾಗೆ ಇರಬೇಕು ಅಂದರೆ ಈಗಲೇ ಹೋಗು, ಎಲ್ಲರೂ ಮುಂದೆ ನಾನು ಏನಾಯಿತು ಅಂತ ಹೇಳು, ನನ್ನ ಮಗುಗೆ ನ್ಯಾಯ ಕೊಡಿಸು ಎಂದ. ಇವೆಲ್ಲವನ್ನು ಉಜ್ವಲ ಕೂಡ ಬಾಗ್ಲ ಬಳಿ ಕೇಳಿಸ್ಕೊಂಡಿದ್ಲು. ಹಸುರ, ಪ್ಲೀಸ್ ಹಸುರ ಎಂದು ಚಾರು ಉಸಿರು ಬಿಟ್ಟ ಕೂಡಲೇ ಅವಳ ಕೈ ಬಿಟ್ಟು, ಲಕ್ಕಿ ಎಷ್ಟು ಬ್ಯಾಡ್ ಬಾಯ್ ಅನ್ನೋದು ನಿನಗೂ ಗೊತ್ತು. ನನ್ನ ಮಗುಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸು, ಆಮೇಲೆ ಮಿಕ್ಕಿದ ಮಾತು ಎಂದು ಕೈ ಕಟ್ಕೊಂಡು ಅವಳನ್ನೇ ನೋಡ್ತಾ ನಿಂತು ಬಿಟ್ಟ. ಅವಳಿಗೆ ದಿಕ್ಕೇ ತೋಚದೀಗ. ಹಸುರ, ಇದೊಂದು ಸಾರಿ ಬಿಟ್ಟು ಬೇರೆ ಏನಾದರೂ ಹೇಳೋ ಮಾಡ್ತೀನಿ, ಆದರೆ ಈ ರೀತಿ ನಿನ್ನಿಂದ ದೂರ ಇರು, ಮಾತಾಡಿಸ್ದೇ ಇರು, ನೋಡಿದ್ರು ನೋಡಿದ ಹಾಗಿರು, ಈಗ ಹೋಗಿ ಸತ್ಯ ಹೇಳು ಅಂತ ಈ ರೀತಿ ಎಲ್ಲ ಹೇಳಿ ನನಗೆ ಹಿಂಸೆ ಮಾಡಬೇಡ ಹಸುರ. ಈಗ ಹೋಗಿ ಸತ್ಯ ಹೇಳಿದರೆ ಇಡೀ ಮನೆ ಖುಷಿ ನಾಶ ಆಗುತ್ತೆ. ಅವ್ರು ಮಾಡಿದ್ದು ದೊಡ್ಡ ತಪ್ಪು, ಅದನ್ನು ಯಾವ ತಾಯಿನೂ ಕ್ಷಮಿಸಲ್ಲ. ಖಂಡಿತ ನಾನು ಕ್ಷಮೆ ಕೊಟ್ಟಿದ್ದು ತಪ್ಪೇ, ಆದರೆ ಈ ವಿಚಾರ ಈ ಸಮಯದಲ್ಲಿ ಗೊತ್ತಾಗಿ ದೊಡ್ಡ ಮನೆ ಪರಿಸ್ಥಿತಿ ಕೆಡೋದು ಬೇಡ ಹಸುರ. ಈಗಾಗಲೇ ಒಬ್ಬ ಮಗನನ್ನು ಅಜ್ಜಿ ದೂರ ಮಾಡಿಕೊಂಡು ಮೊಮ್ಮಗಳ ಮದುವೆನ ಬೇಸರದಲ್ಲಿ ಮಾಡ್ತಿದ್ದಾರೆ. ಮತ್ತೀಗ ಅವ್ರ ಮಗನ ಹೆಂಡತಿ ಮನೆಗೆ ಮಾರಿ ಅಂತ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾರೆ ಹೇಳು. ಮನೆಯವ್ರ ಮೇಲೆ ನಂಬಿಕೆ ಕಳ್ಕೊಳ್ಳೋದಿಲ್ವಾ? ಇಡೀ ಊರು ಈಗಾಗಲೇ ದೊಡ್ಡ ಮನೆ ಹೊರಗಡೆ ಹೋದ ಶರ್ಮಿಳಾ ಅತ್ತೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಈ ದೊಡ್ಡ ಮನೆಯ ಮತ್ತೊಬ್ಬರು ಅಂದರೆ ಊರಿನ ಜನ ದೊಡ್ಡ ಮನೆ ಬಗ್ಗೆ ಇನ್ನೂ ನಂಬಿಕೆ ಕಳ್ಕೊಳ್ತಾರೆ ಎಂದು ಚಾರು ಹೇಳುವಾಗ, ಹಾಗಂತ ತೆಪ್ಪು ಮಾಡಿದವರನ್ನು ಕ್ಷಮೆ ಕೊಟ್ಟು ತೆಪ್ಪಗಾಗಬೇಕೇನೋ ಎಂದು ಜೋರಾಗಿ ಬಂದಿತ್ತು ಹಿರಿಯನ ಧ್ವನಿ. ಆ ಕಡೆ ನೋಡಿದ ಲಕ್ಕಿ ಹಾಗೂ ಚಾರು ಇಬ್ಬರಿಗೂ ಆತಂಕವಾಗಿತ್ತು. ಯಾಕಂದರೆ ಅಲ್ಲಿದ್ದದ್ದು ಬೇರೆ ಯಾರೂ ಅಲ್ಲ, ಅಜ್ಜ. ಅವರೊಂದಿಗೆ ಮನೆಯವರು ಎಲ್ಲರೂ ಇದ್ರು. ಅಜ್ಜ ಎಂದು ಸುರಿ ಲಕ್ಕಿ ಮುಖ ನೋಡಿದ್ಲು. ಅವನಿಗೂ ಏನೂ ಗೊತ್ತಿಲ್ಲ. ಚಾರು ಮುಖ ನೋಡಿ ತನಗೇನೂ ಗೊತ್ತಿಲ್ಲ ಎಂದು ಸನ್ನೆ ಮಾಡಿದ್ದ. ಏನಮ್ಮಿ, ಇದೇನಾ ನೀತಿ ನಿಯಮ? ತೆಪ್ಪು ಮಾಡಿದ್ರೆ ನಿಮ್ಮ ಕಡೆನಾಗ ಶಿಕ್ಷೆ ಕೊಡೋದೆಯಾ ಕ್ಷಮೆ ಕೊಡ್ತಿರೋ? ಆಟೊಂದು ಉದಾರ ಮನಸ್ಸೇ ನಮ್ಮಿ ನಿಂದು ಎಂದು ಗಡಸು ಧ್ವನಿಯಲ್ಲಿ ಕೇಳಿದಾಗ ಅಜ್ಜ ಎಂದು ಮುಖ ಸಣ್ಣದು ಮಾಡಿ ನೆಲ ನೋಡಿದ್ಲು ಚಾರು. ದಯವಿಟ್ಟು ಕ್ಷಮಿಸಿ, ಇಲ್ಲಿ ಮನೆ ಕಟ್ತಿದ್ದಾರೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ತುಂಬಾ ನಾಯ್ಸ್ ಇದೆ, ಏನೇನೋ ಮಿಷಿನ್ನು ಅದು ಇದೆಲ್ಲ ಬಳಸ್ತಿರೋದ್ರಿಂದ ತುಂಬ ಶಬ್ದ ಬರ್ತಿದೆ. ಎಷ್ಟೇ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರು ಆಗ್ತಾಯಿಲ್ಲ. ನೈಟೆಲ್ಲ ವರ್ಕ್ ಮಾಡಿಸ್ತಿದ್ದಾರೆ. ನಾನು ಎಷ್ಟೋ ತನಕ ಎತ್ತಿದ್ದು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರೋದು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ವಾಯ್ಸ್ ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಬೇಕಾದರೆ ಈ ಸ್ಕ್ರೀನ್ ಸ್ವಲ್ಪ ಝೂಮ್ ಮಾಡಿಕೊಂಡು ಅಕ್ಷರಗಳಲ್ಲಿ ನೀವೇ ಕಥೆನ ಓದ್ಕೊಳ್ಳಿ, ಆಯಿತಾ? ದಯವಿಟ್ಟು ಸಾರಿ. ಸತ್ಯ ಬೆಂಕಿ ಕಣಮ್ಮಿ, ಮುಚ್ಚಿಟ್ಟಷ್ಟು ನೋವಾಯ್ತದೆ ಎಂದು ವಿವರಣೆ ಕೊಡುವಾಗ ಬರುವ ಉಜ್ವಲ, ತನಗೆ ನೋವಾದರೂ ಆಕೆ ಬಾಯಿ ಬಿಟ್ಟು ಸತ್ಯ ಹೇಳಲ್ಲ ಅಪ್ಪಾಜಿ ಎಂದು ಶಾಂತ ಧ್ವನಿಯಲ್ಲಿ ನುಡಿಯುತ್ತಾಳೆ. ಅವಳ ಈ ಹೊಸ ನಡೆ ನುಡಿಗೆ ಚಾರು ಲಕ್ಕಿ ಅಚ್ಚರಿಯ ನೋಟ ಬೀರುತ್ತಾ ನಿಲ್ತಾರೆ. ಸಂಬಂಧ ಅಂದರೆ ಏನು? ಮನೆ ಅಂದರೆ ಏನು? ಮನೆಯವರು ಅಂದರೆ ಏನು? ಬಾಂಧವ್ಯ ಅಂದರೆ ಏನು? ತಾಯಿಯ ಕರ್ತವ್ಯ ಏನು? ಹೆಂಡತಿ ಕರ್ತವ್ಯ ಏನು? ಯಾವುದೂ ಗೊತ್ತಿಲ್ಲದೆ ತಾನಷ್ಟೇ ಎಂದು ಬದುಕಿ ತಪ್ಪು ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ದಿವಸ ಬರಬೇಕಾಯ್ತು ನೋಡು ಚಾರು ಎಂದು ಅವಳ ಮುಂದೆ ಬಂದು ನಿಂತು, ನಿನ್ನ ಮುಂದೆ ತೀರಾ ಸಣ್ಣವಳಾದೆ ಕಣೆ, ನಾನು ಸಣ್ಣವಳಾದೆ ಎಂದು ಕಣ್ಣೀರು ಸುರಿಸುತ್ತಾ, ನಾನು ಯಾವಾಗಲೂ ನಂಬರ್ 1 ಆಗಬೇಕು ಅಂತ ಅಡ್ಡದಾರಿ ಹುಡುಕ್ತಿದ್ದೆ. ಅಕ್ಕನ ಸ್ಥಾನಮಾನ ಕಿತ್ಕೋಬೇಕು ಅಂತ ಕೆಟ್ಟ ಆಲೋಚನೆ ಮಾಡ್ತಿದ್ದೆ. ನನ್ನ ಗಂಡ ಮೊದಲನವನಾಗಿರಬೇಕು ಅಂತ ಹೊಟ್ಟೆ ಕಿಚ್ಚು ಪಡ್ತಿದ್ದೆ. ತಾನು ಚೆನ್ನಾಗಿದ್ದರೆ ಸಾಕು ಅಂತ ಸ್ವಾರ್ಥಿಯಾಗಿದ್ದೆ. ಆದರೆ ಚಾರು ಎನ್ನುತ್ತಾ ಅವಳ ಕೈಗಳನ್ನು ಹಿಡಿದು, ನಿನ್ನ ಮಗುನ ಕೊಲ್ಲೋಗಿ ಬಂದವಳು ನಾನು, ಕ್ರೂರಿ ನಾನು, ಪಾಪಿ ನಾನು, ತಾಯಿ ಮಗುವಿನ ಸಂಬಂಧ ಅರಿಯದ ಕುರುಡಿ ನಾನು. ನಿನ್ನ ಗಂಡ ಲಕ್ಕಿ ಇಲ್ಲ ಅಂದಿದ್ರೆ ನನ್ನ ಸ್ವಾರ್ಥ ಗೆಲ್ತಾ ಇತ್ತು, ಕೊಲಗಾತಿ ಆಗ್ತಿದ್ದೆ ನಾನು. ಅಷ್ಟು ದುರ್ಮನಸ್ಸು ನಂದು ಅಂತ ಗೊತ್ತಾದ ಮೇಲೂ ನೀನು ನನಗೆ ಕ್ಷಮೆ ಭಿಕ್ಷೆ ಕೊಟ್ಟು ದೊಡ್ಡವಳಾದೆ. ಯಾಕಂದರೆ ನಿನಗೆ ನಿನ್ನ ಮಗು ಅಷ್ಟೇ ಅಲ್ಲ, ಇಡೀ ಮನೆಯವ್ರ ಮೇಲೆ ಪ್ರೀತಿ ಕಾಳಜಿ, ಅವ್ರಿಗೆ ಏನೂ ಆಗಬಾರ್ದು ಅಂತ ಮುತುವರ್ಜಿ. ನನ್ನಿಂದ ಈ ಸಂತೋಷ ತುಂಬಿರುವ ಮನೆಯಲ್ಲಿ ಬೇಸರ ತುಂಬಬಾರ್ದು ಅನ್ನೋ ದೊಡ್ಡ ಗುಣ. ಆದರೆ ನಾನು ನನ್ನ ಸ್ವಾರ್ಥಕ್ಕೆ ಮಗುನ ಹತ್ಯೆ ಮಾಡೋಕ್ಕೆ ಹೋದೆ.
ನೀನು ಮುಂದೆ ಈ ಮನೆಯವ್ರ ಮುಂದೆ ಸಣ್ಣವಳಾದೆ. ನೀನು ಈ ಎಲ್ಲರ ಖುಷಿಗೆ ನಿನ್ನ ನೋವನ್ನು ನುಂಗಿ ನನಗೆ ಕ್ಷಮೆ ಭಿಕ್ಷೆ ಕೊಟ್ಟೆ. ಆ ನಿನ್ನ ದೊಡ್ಡ ಗುಣ ನನ್ನನ್ನು ತೀರಾ ಸಣ್ಣವಳಾಗೋ ಹಾಗೆ ಮಾಡ್ತು ಚಾರು ಎಂದು ಆಕೆ ಹೇಳುವಾಗ ಇಡೀ ಮನೆಯವರಿಗೆ ಅವಳ ಮನದಾಳದ ಮಾತು ಅರ್ಥ ಆಗಿತ್ತು. ಉಜ್ವಲ ಯಾವುದೂ ಆಲೋಚಿಸಿ ಮಾತಾಡ್ತಾ ಇರಲಿಲ್ಲ. ತನ್ನ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳ್ತಾ ತನ್ನ ತಪ್ಪು ಒಪ್ಕೊಳ್ತಿದ್ಲು. ಗಂಡ, ಮಗ, ಸೊಸೆ ಎಲ್ಲರೂ ಥೂ ಅಂತ ಈಚೆ ಹಾಕೋಕೆ ತಯಾರಿದ್ರು. ಅದು ನಿಜ. ನನ್ನಂಥ ಕ್ರೂರಿಗೆ ಯಾರು ತಾನೇ ಜಾಗ ಕೊಡೋಕೆ ಇಷ್ಟಪಡ್ತಾರೆ ಹೇಳು? ಆದರೆ ನೀನು ನಿಸ್ವಾರ್ಥಿ. ನಾನು ಇಲ್ಲಿಂದ ಹೋದರೆ ನನ್ನವರು ಅಂತ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ ಅನ್ನೋದನ್ನು ನಿಂತಲ್ಲೇ ಯೋಚಿಸಿರುವೆ. ನಿನಗೆ ನಿನ್ನ ಸುತ್ತಮುತ್ತ ಇರೋ ಎಲ್ಲರ ಮೇಲೆ ಕಾಳಜಿ ಇದೆ ಅಂತ ಆಗಲೇ ತಿಳ್ಕೊಂಡಿದ್ದು ನಾನು ಚಾರು. ನೀನು ಒಳ್ಳೆತನದ ಮುಂದೆ ನಾನು ಸೋದು ಹೋದೆ ಚಾರು. ರಾತ್ರಿ ಪೂರ್ತಿ ನಿದ್ರೆಯೇ ಇಲ್ಲ. ಯಾವತ್ತೂ ಈ ರೀತಿ ಆಗಿರಲಿಲ್ಲ. ನಾನು ಮಾಡಿದ್ದು ಈ ಬಾರಿ ನನ್ನ ಮನಸ್ಸೇ ಒಪ್ಪಲಿಲ್ಲ. ನಾನು ಇಷ್ಟು ಕೆಟ್ಟವಳು ಅಂತ ಮನಸ್ಸು ಚುಚ್ಚಿಕೊಳ್ತಿತ್ತು. ಯಾರು ಹೆದರದೇ ಇದ್ದರೂ ಈ ಮನಸ್ಸಾಕ್ಷಿ ಇದೆಯಲ್ಲ, ಇದಕ್ಕೆ ಹೆದರಲೇಬೇಕಲ್ವ ಚಾರು? ಇದು ಸಾಯಿಸ್ತಿದೆ ಚಾರು. ಕ್ಷಮೆ ಕೊಡ್ತಿಲ್ಲ ಚಾರು. ಇಷ್ಟು ಒಳ್ಳೆ ಹುಡುಗಿಗೆ ಮೋಸ ಮಾಡೋಕೆ ಹೇಗೆ ಮನಸ್ಸು ಬಂತು ಅಂತ ಕೊಲ್ತಿದೆ. ಅದಕ್ಕೆ ನಾನು ಅಪ್ಪಾಜಿ ಹತ್ರ ಸತ್ಯ ಹೇಳಿದೆ. ಎಲ್ಲ ಸತ್ಯ ಹೇಳಿಬಿಟ್ಟೆ ಚಾರು. ಇಡೀ ಮನೆಯವ್ರ ಮುಂದೆ ಸತ್ಯ ಒಪ್ಪಿದ್ದೀನಿ. ನನ್ನ ತಪ್ಪು ಒಪ್ಪಿದ್ದೀನಿ ಚಾರು. ಲಕ್ಕಿ ಹೇಳಿದ್ದು ಸರಿ. ನಿನ್ನ ಮಗುಗೆ ನ್ಯಾಯ ಸಿಗಬೇಕು, ನನಗೆ ಶಿಕ್ಷೆ ಆಗಬೇಕು. ನೀನು ಏನು ಶಿಕ್ಷೆ ಕೊಟ್ಟರು ನಾನು ತಗೊಳ್ತೀನಿ ಚಾರುಣ್ಯ ಎಂದು ಕಣ್ಣೀರು ಸುರಿಸಿದ್ಲು. ಆ ಮಾತು ಕೇಳಿ ಚಾರು ಕಣ್ಣು ತುಂಬಿ ಬಂದಿತ್ತು. ಆದರೆ ಲಕ್ಕಿ ಮನಸ್ಸಿನ ಮೇಲೆ ಉಜ್ವಲ ತಪ್ಪೊಪ್ಪಿಗೆ ಯಾವ ಪರಿಣಾಮ ಬೀರಿರಲಿಲ್ಲ. ಯಾರೋ ಬಾಯ್ದೆರೆದು ಮತ್ತೇನು ನುಡಿಯಲಾಗದೆ ಸುಮ್ಮನೆ ಲಕ್ಕಿ ಕಡೆ ನೋಡಿದ್ಲು ಚಾರು ಕೂಡ. ಆಗವನು, ತುಂಬ ಒಳ್ಳೆ ಬುದ್ಧಿ ಬಂದಿದೆ, ನಡೀರಿ ಈಗಲೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡೋಣ. ಅವ್ರ ಮುಂದೆ ಹೀಗೇನೆ ಸತ್ಯ ಒಪ್ಕೊಳ್ಳಿ, ಅಲ್ಲಿ ಕತೆ ಮುಗಿಯುತ್ತೆ. ನಿಮಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತ ನನಗೂ ಅನಿಸುತ್ತೆ ಎಂದ. ಮೊದಲೇ ಅವನು ಹುಚ್ಚುನ ನೋಡೋ ರೀತಿಯೇ ಬೇರೆ. ಈಗಂತೂ ಅವಳ ಮೇಲಿನ ಅಭಿಪ್ರಾಯ ಪಾತಾಳ ಮುಟ್ಟಿತ್ತು. ಸರಿ ಲಕ್ಕಿ ನಡಿ ಎಂದು ಇಡೀ ಮನೆಯವ್ರ ಮುಂದೆ ನೋಡುವ ಉಜ್ವಲ, ನನ್ನಿಂದ ಎಲ್ರಿಗೂ ನೋವು, ಬೇಜಾರು, ಅವಮಾನ ಆಗಿರುತ್ತೆ ಅಂತ ಗೊತ್ತು ನನಗೆ, ದಯವಿಟ್ಟು ಕ್ಷಮಿಸಿ ಎಂದು ಬಾಗ್ಲ ಕಡೆ ಹೋಗಬೇಕು. ದಚ್ಚು ನಿಂತ್ಕೋ ಎಂದು ತಡೆಯುವ ಅಜ್ಜ, ಈ ಊರಿನಲ್ಲಿ ಪೊಲೀಸರು ಬರೋಕ್ಕಿಲ್ಲ ಅಲ್ವಾ? ಬರೋದು ಬೇಡ. ಅವರು ಒಮ್ಮೆ ಬಂದಾಗ ನಿನ್ನ ಕಳ್ಕೊಂಡು ನೊಂದಿದ್ದೀನಿ. ಮತ್ತೆ ನಮ್ಮಿಂದಾಗದು. ಪೊಲೀಸರು ನಾ ಬದುಕಿರೋ ಗಂಟ ಬರೋದು ನನಗಿಷ್ಟ ಆಗಕ್ಕಿಲ್ಲ ಎಂದು ಚಾರು ಕಡೆ ನೋಡಿ, ಆಕೆ ಮಾಡಿರೋದು ದೊಡ್ಡ ತಪ್ಪು. ಆದರೆ ಇದಕ್ಕೆ ಶಿಕ್ಷೆ ಆ ಮಗಿ ತಾಯಿನೇ ಕೊಡಬೇಕು. ಅದೇ ಈ ಊರಿನ ನಿಯಮ. ಅದಕ್ಕೆ ಚಾರುಣ್ಯ ಉಜ್ವಲಗೆ ಶಿಕ್ಷೆ ಕೊಡ್ತಾಳೆ ಎಂದರು ಅಜ್ಜ. ಆ ಮಾತು ಕೇಳಿ ಚಾರು ಲಕ್ಕಿ ಮುಖ ನೋಡಲು ಅವನು ಈ ಬಾರಿ ಅಜ್ಜನ ಪರ ನಿಲ್ಲದೆ, ಬೇಡ ಅಜ್ಜ, ನೀವು ಅವಳಿಗೆ ಶಿಕ್ಷೆ ಕೊಡು ಅಂದರೆ ಅವಳು ಖಂಡಿತ ಶಿಕ್ಷೆ ಕೊಡಲ್ಲ. ಅವಳಿಗೆ ಯಾರನ್ನು ನೋಯಿಸೋಕೆ ಬರಲ್ಲ. ಅವಳಿಗೆ ಈ ಶಿಕ್ಷೆ ತಗೊಂಡು ಅಭ್ಯಾಸ ಕೊಟ್ಟು ಅಭ್ಯಾಸ ಇಲ್ಲ ಎಂದ. ಮನೆಯವರೆಲ್ಲ ಕೂಡ ಹಾಗೆ ಹೇಳಿದಾಗ ಅಜ್ಜ ಚಾರು ಬಳಿ ಬಂದು, ಮಗು, ಜೀವ ತೆಗೆಯೋಕೆ ಹೊರಟ ಈಕೆಗೆ ಶಿಕ್ಷೆ ಏನು? ಶಿಕ್ಷೆ ಕೊಡೋಕ್ಕಿಲ್ಲ ಅಂತ ಅವನೇ ನಿನ್ನ ಗಂಡ? ಅಟೊಂದು ಒಳ್ಳೆ ಮನಸ್ಸೇ ನಿಂಗೆ ಎಂದು ಅವಳ ಮಗ ನೋಡುವಾಗ ಆಕೆ ಕೆಲ ನಿಮಿಷ ಆಲೋಚಿಸಿ, ನಾನು ಶಿಕ್ಷೆ ಕೊಡೋಕೆ ನಾಲಾಯಕು ಅನ್ನೋ ನಿಮ್ಮ ಮೊಮ್ಮಗನ ಮಾತು ಒಪ್ಪುವೆ. ನಾನು ಈ ಮಗುಗೆ ತಾಯಿಯಾಗಿ ನನಗೆಷ್ಟು ಪ್ರೀತಿ, ಕಾಳಜಿ, ಕರ್ತವ್ಯ ಇದೆಯೋ ಅಷ್ಟೇ ಈ ಮಗುವಿನ ತಂದೆಗೂ ಇರಬೇಕು ತಾನೇ ಅಜ್ಜ? ಈ ತಪ್ಪು ಮಾಡಿರೋ ಚಿಕ್ಕತ್ತೆಗೆ ಶಿಕ್ಷೆ ಈ ಮಗುವಿನ ತಂದೆನೇ ಕೊಡಲಿ, ಈ ಮಗುವಿಗೆ ನ್ಯಾಯ ಪಡೀಲಿ ಎಂದು ಲಕ್ಕಿ ಮೇಲೆ ಹೊರೆ ಹಾಕ್ತಾಳೆ ಚಾರು. ಅವಳ ಮಾತು ಅಜ್ಜ ಹಾಗೂ ಇಡೀ ಮನೆಯವ್ರಿಗೂ ಸರಿ ಅನಿಸಿತ್ತು. ಅದಕ್ಕೆ ಅಜ್ಜ ಲಕ್ಕಿಗೆ ಶಿಕ್ಷೆ ವಿಧಿಸಲು ಹೇಳಿದ್ರು. ಚಾರುನ ಒಮ್ಮೆ ಗುರಾಯಿಸ್ದ. ಅವನಿಗೂ ಗೊತ್ತು ಚಾರು ಬುದ್ಧಿವಂತಲು, ಯಾವಾಗ ಯಾರನ್ನ ಹೇಗೆ ಸಿಕ್ಕಿಸ್ಬೇಕು ಅಂತ ತಿಳಿದಿರೋಳು ಅಂತ. ಈಗ ಅವನೇನಾದರೂ ಉಜ್ವಲನ ಮನೆಯಿಂದ ಹೊರಗಾಕಿದ್ರೆ ಅವಳ ಪಶ್ಚಾತ್ತಾಪಕ್ಕೆ ಬೆಲೆ ಇರಲ್ಲ. ಹಾಗೆ ನೆಟ್ಟಗಿರು ಎಂದು ಸುಮ್ಮನಾದ್ರೆ ತಪ್ಪಿಗೆ ಶಿಕ್ಷೆ ಕೊಟ್ಟಂತಾಗದು ಎಂದು ಆಲೋಚಿಸಿದವನು, ಆಯ್ತು, ನೀವೆಲ್ಲ ಹೇಳಿದ್ಮೇಲೆ ನಾನೇ ಇವರ ಮಹಾನ್ ಕಾರ್ಯಕ್ಕೆ ಶಿಕ್ಷೆ ವಿಧಿಸುವೆ ಎಂದ. ಉಜ್ವಲ ಮನಸ್ಸಲ್ಲಿ ಈಗೇನು ಹೆದರಿಕೆ ಇಲ್ಲ. ಅವಳ ತಪ್ಪೊಪ್ಪಿರುವವಳಿಗೆ ಶಿಕ್ಷೆ ಪಡೆದು ತನ್ನ ಪಾಪ ಕರ್ಮಕ್ಕೆ ಮುಕ್ತಿ ಪಡೆಯುವ ಮನವಾಗಿತ್ತು. ಇನ್ನು ಮುಂದೆ ಆದರೂ ಒಳ್ಳೆ ಹೆಂಡತಿ, ತಾಯಿ, ಅತ್ತೆ ಆಗಿರಬೇಕು ಎಂದು ನಿರ್ಧರಿಸಿದ ಹಾಗೆ ನಿಂತಿದ್ಲು. ಅವಳು ಮುಂದೆ ಬರುವ ಲಕ್ಕಿ, ನೀವು ಮಾಡಿರೋ ಗಣಂದಾರಿ ಕೆಲಸಕ್ಕೆ ಶಿಕ್ಷೆ ಏನಂದರೆ, ಯಾವ ಮಗುನ ಕೊಲ್ಲೋಕೆ ಪ್ರಯತ್ನ ಮಾಡಿದ್ರು ಆ ಮಗು ತಾಯಿನ ಹಾಗೆ ಆ ಮಗುನ ಆರೈಕೆ ಮಾಡಬೇಕು. ಇಡೀ ದೊಡ್ಡ ಮನೆನ ತಮ್ಮ ಮನೆಯವರು ಅಂತ ಒಪ್ಕೋಬೇಕು. ಮನೆಯವ್ರ ಜೊತೆ ಬೆರಿಬೇಕು. ಮನೆಯವರ ಮನಸ್ಸಿಗೆ ಇಳಿಬೇಕು. ನಾನು ನನ್ನದು ನಾನೇ ಅನ್ನೋ ಅಹಂ ಬಿಟ್ಟು ನಾವು ನಮ್ಮವರುನಾ ಅಂತ ಸಮಾನತೆ ಬೆಳೆಸ್ಕೊಳ್ಬೇಕು. ಸದಾ ಸಹೃದಯಾಗಿ ಬದುಕಬೇಕು.
ಇವೆಲ್ಲದರಲ್ಲಿ ಒಂದು ನೀವು ಮರೆತರೂ ಈ ಮನೆಯಿಂದ ಈಚೆ ಗಂಟು ಮೂಟೆ ಜೊತೆ ಹೋಗ್ತಾ ಇರಬೇಕು ಎಂದು ಶಿಕ್ಷೆ ನೀಡಿದ್ದು ಕಂಡು ಉಜ್ವಲ ನಿಂತಲ್ಲೇ ಕುಸಿದು ಕೈ ಮುಗಿಯುತ್ತಾ, ಖಂಡಿತ ಲಕ್ಕಿ, ನನ್ನ ಮೇಲಾಣೆಗೂ ನಿನ್ನ ಶಿಕ್ಷೆ ನಾನು ಬದುಕಿರುವ ತನಕ ಅನುಭವಿಸ್ತೀನಿ ಎಂದು ಒಪ್ಪುತ್ತಾಳೆ. ಸಿಹಿ ಶಿಕ್ಷೆ ನೀಡಿದ ಲಕ್ಕಿ ಚಾರು ಕಡೆಗೊಮ್ಮೆ ನೋಡಿ ಹುಬ್ಬು ಹಾರಿಸಿ ಸರಿನಾ ಎಂದು ಕೇಳ್ತಾನೆ. ತಕ್ಷಣ ನಿಂತಲ್ಲೇ ಸರಿ ಎನ್ನುವ ಹಾಗೆ ಚಾರು ನಗುಮೊಗದಲ್ಲಿ ಆಡಿಸ್ತಾಳೆ. ಉಜ್ವಲ ಮಾಡಿದ್ದು ದೊಡ್ಡ ತಪ್ಪೆ ಆದರೂ ಮನಸ್ಸಾಕ್ಷಿಗೆ ಸೋತು ಅವಳೇ ಅವಳ ತಪ್ಪೊಪ್ಪಿ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ಟ ಕಾರಣ ಅವಳಿಗೆ ಶಿಕ್ಷೆಯ ರೂಪದಲ್ಲಿ ಜವಾಬ್ದಾರಿ ಕೊಟ್ಟಿದ್ದ ಲಕ್ಕಿ ಬೆಟ್ಟದಂತ ಬಂದ ಸಮಸ್ಯೆನ ಮಂಜಿನಂತೆ ಕರಗಿಸಿತ್ತು. ಈಗ ಅವನು ಅವಳನ್ನ ಹೊರಗಾಕಿದ್ರೆ ದ್ವೇಷ ಬೆಳೆಯುವ ಚಾನ್ಸ್ ಇತ್ತು. ತಾನೇ ತಪ್ಪೊಪ್ಪಿರುವವರಿಗೆ ಪಶ್ಚಾತ್ತಾಪದ ಕಾರಣ ಒಂದು ಅವಕಾಶ ನೀಡಿದ್ದ ಅಷ್ಟೆ. ಎಲ್ರಿಗೂ ಲಕ್ಕಿ ನೀಡಿದ ಶಿಕ್ಷೆ ಹಿಡಿಸ್ತು. ಇನ್ನಾದರೂ ಉಜ್ವಲ ಎಲ್ಲರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಬಾಳ್ಲಿ ಎನ್ನುವಂತೆ ತೆಳ್ಳಗಿನ ನಗು ನೀಡಿದ್ರು. ಉಜ್ವಲ ಕೂಡ ಅಜ್ಜಿ ಅಜ್ಜ ಇಬ್ಬರ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ಲು. ಶೈಲಜಾ ಬಳಿ ಕೂಡ ಬಂದು ಇನ್ನೇನು ಕಾಲಿಗೆ ಬೀಳ್ಬೇಕು, ಉಜ್ವಲ ನೀ ನನ್ನ ಹಾಗೆ ಈ ಮನೆ ಸೊಸೆ, ಇದೆಲ್ಲ ನಮ್ಮ ಮಧ್ಯೆ ಬೇಡ ಎಂದು ಚಂದದ ನಗು ನೀಡಿದ್ರು. ಸಾರಿ ಅಕ್ಕ, ಇನ್ಯಾವತ್ತೂ ತಪ್ಪಾಗದ ಹಾಗೆ ನೋಡ್ಕೊಳ್ತೀನಿ ಎಂದು ಅವ್ರ ಪಕ್ಕ ನಿಂತಿದ್ದ ಗಂಡನ ಕಡೆ ಬಂದು, ಕ್ಷಮಿಸಿ ಅಂದರೆ ಇನ್ಯಾವತ್ತೂ ನಾನು ಎಂದು ಮುಂದೆ ಹೇಳಲಾಗದೆ ಅತ್ತಾಗ, ನೀನು ಬದಲಾಗೋಕೆ ನಮ್ಮ ಮೊಮ್ಮಗು ಚಾರು ಹೊಟ್ಟೆ ಸೇರಬೇಕಾಯ್ತು ನೋಡು ಎಂದು ಹಾಸ್ಯ ಮಾಡಿ ನಕ್ಕರು ಜಯಂತ್ ವರ್ಮ. ಎಸ್ ಡ್ಯಾಡಿ, ಪಾಪು ಬರೋ ಮುಂಚೆಯೇ ಮನೆಗೆ ಅಂಟಿದ ರೋಗ ನಿವಾರಣೆ ಆಯಿತು, ಇನ್ನು ಪಾಪು ಬಂದರೆ ಬರೀ ಸಂತೋಷನೇ ತುಂಬಿರುತ್ತೆ ಎಂದು ಅಪ್ಪನ ಮಾತಿಗೆ ಉತ್ತರ ನೀಡುತ್ತಾ ಬಂದನು ಆಕಾಶ್. ಮಗನ ಕಡೆ ನೋಡಿ ಏನೆಂದು ಉತ್ತರಿಸಬೇಕೋ ತಿಳಿಯದ ಹಾಗೆ ನೋಟ ಕೆಳಗಿಳಿಸಲು, ಅತ್ತೆ ಈಗೆಲ್ಲ ಮುಗೀತು ಅಲ್ವಾ, ಈಗ ನೀವು ನಿಮ್ಮ ಮನಸ್ಸಿನಿಂದ ನನಗೂ ನಿಮ್ಮ ಮಗನಿಗೂ ಆಶೀರ್ವಾದ ಮಾಡಬಹುದು ಅಲ್ವಾ ಎಂದು ಮೊದಲ ಬಾರಿ ಪ್ರೀತಿಯಿಂದ ದಿಯಾ ಅತ್ತೆ ಎನ್ನುತ್ತಾ ಆಶೀರ್ವಾದ ಕೇಳಿದ್ಲು. ಖಂಡಿತ ಮಾಡ್ತೀನಿ ಎಂದು ಕಣ್ತುಂಬಿಕೊಂಡು ಗಂಡನ ಜೊತೆ ಸೇರಿ ದಿಯಾನ ತನ್ನ ಸೊಸೆ ಎಂದು ಒಪ್ಪುತ್ತಾಳೆ ಉಜ್ವಲ. ಎಲ್ಲರ ಈ ಖುಷಿ ನೋಡ್ತಾ ಚಾರು ಮನಸ್ಸು ಹಗುರಾಯಿತು. ಮುಂದೆ ಹಾಗಾದರೆ ಇದ್ದಂತಹ ಈ ಉಜ್ವಲ ಕಾಟ ಕೂಡ ಕಳೆದು ಹೋಯಿತು. ಇನ್ನು ಉಳಿದಿರೋದು ಕೇವಲ ಸಾನ್ವಿ ಕಾಟ. ಆ ಸಾನ್ವಿ ಕಾಟಕ್ಕೆ ಯಾವ ರೀತಿ ಎಂಡ್ ಸಿಗುತ್ತೆ ಅಂತ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.